ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾ ಹೆಲ್ತ್ ಟಿಪ್ಸ್ ಆ್ಯಂಡ್ ರೆಸಿಪೀಸ್. ಹಂಗೆ ಸಣ್ಣ ಸಣ್ಣ ಮಿನಿ ಲಾಗ್ಗಳೊಂದಿಗೆ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ. ಇಲ್ಲಿ ಕಾಣಕತ್ತಾವಲ್ರಿ, ಇವಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಇದಕ್ಕೆ ಅಂಬ್ರಿ ಕಾಳು ಅಂತ ಕರಿತೀವಿ. ಈ ಅಂಬ್ರಿ ಕಾಳನ್ನ ಮುಂಜಾನೆ ಎದ್ದು ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಹಚ್ಕೊಂಡು ತಿನ್ನಾಕತ್ರ ಇದ್ರಂತ ಒಳ್ಳೆ ಗಟ್ಟಿ ಊಟ ಮುಂಜಾನೆ ಎದ್ದು ನಮ್ಮ ದೇಹಕ್ಕೆ ಎಲ್ಲಿ ಇರೋದಿಲ್ಲ ನೋಡ್ರಿ. ಮಸ್ತ್ ಗಟ್ಟಿಮುಟ್ಟು ಹಾಕೈತಿ. ಇದನ್ನ ರೊಟ್ಟಿ ಪಲ್ಯ ನಾವು ಮುಂಜಾನೆ ಊಟ ಮಾಡಿದ್ವಿ ಅಂದ್ರೆ ನಾಷ್ಟಾನೂ ಬೇಡ, ಏನೂ ಬೇಡ. ಮನುಷ್ಯಾಗ ಹೊಟ್ಟಿ ಫುಲ್ ಅನಿಸ್ದಂಗೆ ಆಗ್ಬಿಡ್ತೈತಿ. ಫುಲ್ಲೂ ಹಾಕೈತಿ, ಹೆಲ್ದಿ ಕೂಡ ಇರ್ತಾನ, ಆರೋಗ್ಯವಾಗಿ ಇರ್ತಾನ. ಈ ಅಂಬ್ರಿ ಕಾಳನ್ನ ನಾವೇನು ಮಾಡ್ಕೋಬೇಕು ಅಂತಂದ್ರೆ ಒಂದು ಬೊಗಣಿ ಒಳಗೆ ಹಾಕ್ಕೊಂಡು ಮೊದಲ ತೊಳೆದಿಟ್ಕೊಂಡು ಆಮೇಲೆ ಅದನ್ನು ಕುದಿಯೋಕೆ ಇಟ್ಕೋಬೇಕು. ಕುದ್ದಾದ್ಮೇಲೆ ಏನು ಮಾಡ್ಕೋಬೇಕು ಅಂತಂದ್ರೆ ಅದನ್ನು ಒಗ್ಗರಣೆ ಹಾಕ್ಕೊಂಡು ಏನು ಮಾಡ್ಕೋಬೇಕು, ನಮ್ಮದು ಪಲ್ಯನ ರೆಡಿ ಮಾಡ್ಕೋಬೇಕು. ಪಲ್ಯ ರೆಡಿ ಮಾಡ್ಕೊಂಡು ಆದಮೇಲೆ ಏನು ಮಾಡ್ಕೋಬೇಕು ಅಂತಂದ್ರೆ ರೊಟ್ಟಿ ಜೊತೆಗೆ ಮಸ್ತ್ ಹಚ್ಕೊಂಡು ತಿನ್ನಾಕತ್ತೀವಿ ಅಂತಂದ್ರೆ ಏನು ಹೇಳ್ರಿ, ಇದರಂತ ಒಳ್ಳೆ ಭರ್ಜರಿ ಊಟ ಮುಂಜಾನೆ ಅದು ನಾಷ್ಟಾನೂ ಬೇಡ, ನಾಷ್ಟಾನೂ ಇದ್ರ ಮುಂದೆ ಏನೇನು ಯಾವುದಕ್ಕೂ ಹತ್ತಂಗಿಲ್ಲ. ಮನ್ಸಿಗೂ ನಮ್ಗೆ ತೃಪ್ತಿ ಆಕೈತಿ, ಹೊಟ್ಟಿನೂ ತುಂಬ ಫುಲ್ ಆಕೈತಿ. ಇದನ್ನ ಊಟ ಮಾಡ್ಕೊಂಡು ರೊಟ್ಟಿ ಪಲ್ಯ ಊಟ ಮಾಡ್ಕೊಂಡು ನಾವು ಮಾಡೋ ಕೆಲಸಕ್ಕೆ ಮುಂದುವರೆದ್ವಿ ಅಂತಂದ್ರೆ ದಿನವಿಡೀ ನಾವು ಏನಿರ್ತೀವಿ ಅಂದ್ರೆ ಎನರ್ಜಿ ಆಗಿರ್ತೀವಿ. ಹಿಂಗೆ ಸಣ್ಣ ರೆಸಿಪಿ ಆ್ಯಂಡ್ ಟಿಪ್ಸ್ಗಳೊಂದಿಗೆ ಸಿಗ್ತಾ ಇರೋಣ.